ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತುಲಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸದ ಭವಿಷ್ಯ ಹೇಗಿರುತ್ತೆ? ಶುಕ್ರನ ಸಂಚಾರ, ತುಲಾ ರಾಶಿಯವರಿಗೆ ಶುಕ್ರನ ಸಂಚಾರ ಏನಾದರೂ ನಿಮಗೆ ನಷ್ಟ ಅಥವಾ ಆಪತ್ತುಗಳನ್ನು ತರಬಹುದಾ? ಇದು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ತುಲಾರಾಶಿಯವರು. ಯಾಕೆಂದರೆ ಶುಕ್ರ ನೀಚದಲ್ಲಿ ಸಂಚಾರವನ್ನು ಮಾಡುತ್ತೆ ಈ ತಿಂಗಳು. ನಿಮಗೆ ಸ್ವಲ್ಪ ಬಾಧೆಗಳಿರ್ತಕ್ಕಂಥ ಸಂದರ್ಭ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಾಗಿರ್ಬೋದು, ಮದುವೆ ವಿಚಾರಗಳಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು, ವಿದ್ಯಾಭ್ಯಾಸದ ವಿಚಾರಗಳಲ್ಲಾಗಿರಬಹುದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಹೇಗೆ ಯಾವ ರೀತಿ ಇರುತ್ತೆ, ಏನು ಶಾಂತಿ ಅಗತ್ಯವಾಗಿರ್ತಕ್ಕಂಥದ್ದಿರುತ್ತೆ, ಖಂಡಿತವಾಗಿ ನೋಡಬೇಕು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. ಪ್ರತಿಯೊಂದು ನಕ್ಷತ್ರದವ್ರದ್ದು ಹೇಗೆ ಬರುತ್ತೆ, ಇವನ್ ಅದರಲ್ಲಿ ಬರ್ತಕ್ಕಂಥ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರದವ್ರದ್ದು ಹೇಗಿರುತ್ತೆ, ಹಾಗೆ ವಿಶಾಖ ನಕ್ಷತ್ರದವ್ರದ್ದು ಇರ್ತಕ್ಕಂಥದ್ದು ಈ ಮಾಸದಲ್ಲಿ ಹೇಗಿರುತ್ತೆ, ಖಂಡಿತವಾಗಿ ನೋಡ್ಕೊಳ್ಳಿ. ರಾಶಿ ಅಧಿಪತಿ ಭಾಳ ಮುಖ್ಯವಾಗಿ 12ರ ಸ್ಥಾನದಲ್ಲಿ ನೀಚನಾಗಿ ಸಂಚಾರವನ್ನು ಮಾಡುತ್ತೆ. 1 ಮತ್ತು 8ರ ಅಧಿಪತಿ ತುಲಾರಾಶಿಯವ್ರಿಗೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ನಾನು ಪರಿಹಾರವಾರ್ಥವಾಗಿ ಕೊಡೋದಾದರೆ, ಮಸ್ಟ್ ಆ್ಯಂಡ್ ಶುಡ್ ನೀವು ಕಂಪಲ್ಸರಿ ಮಂಗಳವಾರ ಹಾಗೆ ಶುಕ್ರವಾರಗಳಂದು ದುರ್ಗಾ ದೇವಸ್ಥಾನ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಅಲ್ಲಿ ಕುಂಕುಮಾರ್ಚನೆ ಅಥವಾ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಸಾಧ್ಯವಾದರೆ ತುಪ್ಪದ ದೀಪ ಅಂದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚತಕ್ಕಂಥದ್ದು ಮರಿಬೇಡಿ. ಮಧ್ಯಭಾಗದವರೆಗೂ ಆಷಾಢ ಇರ್ತದೆ, ತದನಂತರ ಶ್ರಾವಣ ಪ್ರಾರಂಭವಾಗುತ್ತೆ. ಅವಶ್ಯಕವಾಗಿ ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ಬರ್ತಕ್ಕಂಥ ಅವಘಡಗಳು ತಪ್ಪುತ್ತೆ. ಸಂಚಾರದಲ್ಲಿ ಟ್ರಾನ್ಸಿಟ್, ಯಾಕೆಂದರೆ ಲಗ್ನಾಧಿಪತಿ 12ರಲ್ಲಿ ಇರೋದ್ರಿಂದ ಖಂಡಿತವಾಗಿ ಅಷ್ಟು ಉತ್ತಮತೆ ಇಲ್ಲ. ನೋಡಿ, 3 ಮತ್ತು 6ರ ಅಧಿಪತಿ ಅಸ್ತಂಗತನ ಆಗಿದ್ದಾನೆ, ಗುರು ಕೂಡ. ಈ ಅಸ್ತಂಗತನ ಆದಾಗ ಕಾರ್ಯಗಳಲ್ಲಿ ವಿಳಂಬತೆ ಆಗುತ್ತೆ, ಕೆಲಸ ಇಲ್ಲದಲೇ ಓಡಾಡ್ಬೋದು, ಡಿಫಾಲ್ಟ್ಸ್ ಕೊಡುತ್ತೆ. ಇನ್ನು ಹಣಕಾಸಿನ ವಿಭಾಗಕ್ಕೆ ನೋಡಿ, ತುಲಾರಾಶಿಯು 2ರ ಅಧಿಪತಿ ಆಗಿರ್ತಕ್ಕಂಥದ್ದು 9ರಲ್ಲಿ ಸಂಚಾರವನ್ನು ಮಾಡುತ್ತೆ. ಈ 9ರಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ಉತ್ತಮತೆ ಕಾಂಡರೂ ಸಹಿತ, ಆದರೂ ನೋಡಿ ಅಲ್ಲಿ ಜಾಬ್ ಲೆಸ್. 7ರ 9 ಸ್ವಲ್ಪ ಸಾಧಾರಣವಾಗಿ ನಡೀತದೆ. 9ರ ಗ್ರಹ ಕ್ರೂರ ಗ್ರಹಗಳು ಭಾಗ್ಯಸ್ಥಾನದಲ್ಲಿದ್ದರೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ತುಲಾರಾಶಿಯವ್ರಿಗೆ. ಗುಡ್ ಆ್ಯಂಡ್ ಬ್ಯಾಡ್ ಎರಡು ಕೂಡ ಕೊಡುತ್ತೆ. ಒಂದು ಸತಿ ರೈಸ್ ಆಗ್ಬೋದು, ಒಂದು ಸತಿ ಪೂರ್ತಿ ನಿಲ್ಲಾಗ್ಬಿಡ್ಬೋದು. ಇದು ಭಾಳ ಅವಶ್ಯಕವಾಗಿ ನೋಡ್ಕೋಬೇಕಾಗುತ್ತೆ. 11ರ ಅಧಿಪತಿ 10 ಮತ್ತು 11ರಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾವ ನಕ್ಷತ್ರದವ್ರಿಗೆ ಲಾಭವಿರಬಹುದು, ಇದು ಭಾಳ ಮುಖ್ಯವಾಗಿ ನೋಡ್ಕೊಳ್ಳಿ. ಅಲ್ಲಿ ನಾನು ಹೇಳಿದಾಗೆ ಚಿತ್ತಾ ಹೇಗಿರುತ್ತೆ, ಸ್ವಾತಿ ಹೇಗಿರುತ್ತೆ, ರಾಹುವಿನ ನಕ್ಷತ್ರ, ಗುರುವಿನ ನಕ್ಷತ್ರದವ್ರಿಗೆ ಹೇಗಿರುತ್ತೆ, ಕಂಪ್ಲೀಟ್ ಚಿತ್ರನ ಕೊಡ್ತೇನೆ ನೋಡಿ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು, ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ವಕ್ರದಲ್ಲಿ ಸಂಚಾರ. ಈ ವಕ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ವಿದ್ಯಾಭ್ಯಾಸದ ಕೊರತೆ ಹೇಗಿರುತ್ತೆ, ಆರೋಗ್ಯದ ವಿಚಾರದಲ್ಲಿ ಹೇಗಿರುತ್ತೆ, ಟ್ರೇಡಿಂಗ್ ಮತ್ತೊಂದು ವಿಚಾರದಲ್ಲಿ ಹೇಗಿರುತ್ತೆ, ಕ್ರಿಯೇಟಿವ್ ಫೀಲ್ಡಲ್ಲಿ, ರಾಜಕೀಯವಾಗಿರ್ತಕ್ಕಂಥ ಫೀಲ್ಡಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನೋಡಿ. ತುಲಾರಾಶಿ ಚಿತ್ತಾ ನಕ್ಷತ್ರ ಮೊದಲನೇದಾಗಿ. ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸಮಾಧಾನದವಾಗಿರ್ತಕ್ಕಂಥ ವಾತಾವರಣಗಳು ನಡೀತದೆ. ವಿದ್ಯಾಭ್ಯಾಸ ಸ್ವಲ್ಪ ಚೆನ್ನಾಗಿರುತ್ತೆ, ನಥಿಂಗ್ ಟು ವರಿ. ಸ್ವಲ್ಪ ಮಟ್ಟಿಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಂದು ಉತ್ತಮ ಅವಕಾಶಗಳು ಸಿಗುತ್ತೆ. ದೂರ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ, ಚಿತ್ತಾ ನಕ್ಷತ್ರದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗುತ್ತೆ. ಹಾಗೆ ಚಿತ್ತಾ ನಕ್ಷತ್ರದವ್ರಿಗೆ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಗುಡ್, ಬಟ್ ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಧಾನ. ಈ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಾ, ಅಲ್ಲೂ ಸ್ವಲ್ಪ ನಿಧಾನವಾಗಬಹುದು ಚಿತ್ತಾ ನಕ್ಷತ್ರದವ್ರಿಗೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತದೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಿದೇಶ ಪ್ರಯಾಣಗಳು ಮ್ಯಾಕ್ಸಿಮಮ್ ಚಿತ್ತಾ ನಕ್ಷತ್ರದಕ್ಕೆ ಮ್ಯಾಕ್ಸಿಮಮ್ ನಡೆಯುತ್ತೆ. ಹಣಕಾಸು ವಹಿವಾಟುಗಳು ಹೇಳಿದಾಗೆ ಒಂದು ಸಾಧಾರಣವಾಗಿರುತ್ತೆ. ಆರೋಗ್ಯದ ಸ್ಥಿತಿಗತಿಗಳು ಹೇಗಿರುತ್ತೆ, ಒಂದು ನಾರ್ಮಲ್ ಆಗಿ ನಡೀತಕ್ಕಂಥದ್ದು ಚಿತ್ತಾ ನಕ್ಷತ್ರದವ್ರಿಗೆ ತೋರಿಸುತ್ತೆ. ಹಾಗೆ ಈ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನೋಡಿ, ವ್ಯಾಪಾರ ವಹಿವಾಟುಗಳು ಮತ್ತು ನಿಮ್ಮ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ.
ಇವನ್ ಗುರು ಕೂಡ ಅಸ್ತಂಗತನಾಗಿರೋದ್ರಿಂದ ನಿಮಗೆ ಹಣಕಾಸಿನ ವಿಳಂಬತೆ ಬರುತ್ತೆ, ಎಲ್ಲ ನಷ್ಟವಾಗ್ತದೆ. ಅದೊಂದು ವಿಚಾರದಲ್ಲಿ ಅಗತ್ಯವಾಗಿ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಹಳದಿ ವಸ್ತ್ರದಾನ, ಆಗಾಗ್ಗೆ ಗುರುವಾರಗಳಂದು ಹಳದಿ ವಸ್ತ್ರ, ಕಡಲೆಕಾಳು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಇರ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಸ್ವಾತಿ ನಕ್ಷತ್ರದವ್ರದ್ದು ನೋಡೋದಾದರೆ ನೋಡಿ, ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣಕಾಸು, ಕೆಲಸ, ಹಾಗೆ ಏನಾದರೂ ನೀವು ಶೇರ್ಸ್ ಬಿಸ್ನೆಸ್ಸಲ್ಲಿದ್ದೀರಾ ಅಂದಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿ ವಹಿಸ್ಕೊಳ್ಳಿ, ಭಾಳ ಮುಖ್ಯವಾಗಿ ಬೇಕಿದು. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಆಗುತ್ತೆ. ಹಾಗೆ ಈ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರುತ್ತೆ, ಬಿ ಕೇರ್ಫುಲ್, ಇದು ಭಾಳ ಮುಖ್ಯವಾಗಿ ನೋಡ್ಕೊಳ್ಳಿ. ಇನ್ನು ಕ್ರಿಯೇಟಿವ್ ಫೀಲ್ಡು, ಈ ಡೆವಲಪ್ಮೆಂಟ್ ಫೀಲ್ಡು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಉತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ, ಆದರೂ ಕೂಡ ಅಂತ ಹೇಳ್ಕೊಳ್ತಕ್ಕಂಥ ಮಟ್ಟ ಇಲ್ಲ ಸ್ವಾತಿ ನಕ್ಷತ್ರ ತುಲಾರಾಶಿಯವ್ರಿಗೆ. ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೂ ಅದನ್ನೇ ನೋಡೋದಾದರೆ, ವಿದ್ಯಾಭ್ಯಾಸದಲ್ಲಿ ಓಕೆ ಒಂದು ರೀತಿಯಾಗಿ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂದ್ರೂ ಕೂಡ ಅಷ್ಟೊಂದು ವಿಲ್ ಪವರ್, ಒಂದು IQ ಪವರ್ ಕಡಿಮೆ ಇರುತ್ತೆ. ಒಂದು ಸಾಧಾರಣವಾಗಿ ಅವ್ರಿಗೂ ನಡೆಯುತ್ತೆ ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ. ಹಾಗೆ ನೋಡಿ, ದಾಂಪತ್ಯ ಜೀವನ ಸ್ವಲ್ಪ ಸಾಧಾರಣದಿಂದ ಇರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣ ರೀತಿಯಲ್ಲೇ ನಡೀತಕ್ಕಂಥದ್ದು ಇರುತ್ತೆ. ಈ ಮೇನ್ ಪಾಯಿಂಟು ಸ್ವಾತಿ ನಕ್ಷತ್ರ ತುಲಾರಾಶಿಯವರು ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯ, ಬಂಡವಾಳ ಹಾಕಬಾರ್ದು, ಬರೀ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಇದು ಭಾಳ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ. ಜೊತೆಗೆ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಲವಾರು ಪ್ರಯತ್ನಗಳು ಸಿಗಬೇಕು. ನೀವೇನಾದರೂ ಕೆಲಸಗಳನ್ನು ಮಾಡಬೇಕು ಅಂದರೆ ಹಲವಾರು ಪ್ರಯತ್ನಗಳ ಮೇರೆಗೆ ಮಾತ್ರ ಸಕ್ಸಸ್ ರೇಟ್ ಇರುತ್ತೆ, ಇಲ್ಲಾಂದರೆ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ತೋರಿಸುತ್ತೆ, ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ. ಎಕ್ಸ್ಪೆಷಲಿ ನಿಮಗೆ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾಬ್ ಫ್ಲಕ್ಚುಯೇಟಿಂಗ್ ಆಗಿಬಿಡುತ್ತೆ, ಜಾಬ್ ಕೂಡ ಒತ್ತಡ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಇನ್ನು ವೈವಾಹಿಕ ಜೀವನ ಒಂದು ಸಾಧಾರಣ ರೀತಿಯಲ್ಲಿ ನಡೀತದೆ ಹೇಳಿದ್ದೇನೆ. ಆರೋಗ್ಯನೂ ಕೂಡ ಒಂದು ಸಾಧಾರಣ ರೀತಿಯಲ್ಲಿರುತ್ತೆ. ಸಾಧ್ಯವಾದಷ್ಟು ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಆಗಿಂದಾಗೆ ಸ್ವಲ್ಪ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಸ್ವಲ್ಪ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆ ಮಾಡೋದು ಅವಶ್ಯಕ. ಇದನ್ನು ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಸೊ ಇದರಿಂದ ಭಾಳ ಮುಖ್ಯವಾಗಿ ನಿಮಗೆ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯ ವಿಶೇಷತೆ. ವೆರಿ ಗುಡ್. ಹಾಗೆ ವಿಶಾಖ ನಕ್ಷತ್ರದವ್ರದ್ದು ನೋಡೋದಾದರೆ ನೋಡಿ, ವಿಶಾಖ ನಕ್ಷತ್ರದಲ್ಲಿ ಭಾಳ ಮುಖ್ಯವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಇದರಲ್ಲಿ ಹುಟ್ಟಿದ್ದೀರಾ, ಹಲವಾರು ಸ್ಟ್ರೆಸ್ ಇರ್ತಕ್ಕಂಥ ಸಂದರ್ಭ, ಒತ್ತಡ, ಜಾಬಲ್ಲಿ ಒತ್ತಡ ಇರುತ್ತೆ. ಬೇಕಾದ್ರೆ ನೋಡ್ಕೊಂಬನ್ನಿ. ರಾತ್ರಿ ಆಗಲೂ ಕೆಲಸ ಮಾಡಬೇಕಾದ್ರೂ ಕೂಡ ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗೋದಿಲ್ಲ. ಆಫ್ಟರ್ ದಟ್ ಮಧ್ಯಭಾಗದ ನಂತರ ವಿಶಾಖ ನಕ್ಷತ್ರದವ್ರಿಗೆ ಸಾಧ್ಯವಾದಷ್ಟು ನನ್ನ ಅನಿಸಿಕೆ ಪ್ರಕಾರ 200% ನಿಮ್ಮ ಸಂಬಳ ಜಾಸ್ತಿ ಆಗ್ಬೋದು, ಸ್ಯಾಲರಿ ಅಂದರೆ ಜೊತೆಗೆ ನಿಮ್ಮ ಜಾಬಲ್ಲಿ ಒಳ್ಳೆಯ ಪೊಟೆನ್ಷಿಯಾಲಿಟಿ ಸಿಗ್ಬೋದು, ಮ್ಯಾಕ್ಸಿಮಮ್ ಸಿಗುತ್ತೆ ಕೂಡ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಮಧ್ಯಭಾಗದ ನಂತರ ಲಾಭ ಖಂಡಿತ ಇದೆ. ಅಗತ್ಯವಾಗಿ ಒಂದು ಕೆಲಸವನ್ನು ಮಾಡಿಕೊಳ್ಳಿ. ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಶುಕ್ರನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಏನು ಶುಕ್ರನ ಶಾಂತಿ? ಮನೆಯಲ್ಲಿ ಸಾಧ್ಯವಾದಷ್ಟು ಕೂಡ ಈ ಬಿಳಿಯ ಒಂದು ಕಲ್ಲು ಸಕ್ಕರೆಯನ್ನು ಶುಕ್ರವಾರಗಳಂದು ಆಗಾಗ್ಗೆ ಹಂಚ್ತಕ್ಕಂಥ ಕೆಲಸ, ಜೊತೆಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ. ನಿತ್ಯ ಸುಮಂಗಲಿಯರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥದ್ದು ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಖಂಡಿತ ಮಧ್ಯಭಾಗದ ನಂತರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ. ನಥಿಂಗ್ ಟು ವರಿ. ವಿಶಾಖ ನಕ್ಷತ್ರ ತುಲಾರಾಶಿ ವೆರಿ ಗುಡ್. ಆಫ್ಟರ್ ದಟ್ 15 ಆದ ನಂತರ ಎಲ್ಲವೂ ಲಾಭಕ್ಕೆ ತಿರುಗುತ್ತೆ, ಅಭಿವೃದ್ಧಿ ಸಿಗ್ತಕ್ಕಂಥ ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಲಾಭವಾಗ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಶುಕ್ರನ ಶಾಂತಿಯಿಂದ ಅನೇಕ ಬರ್ತಕ್ಕಂಥ ಸಂಕಷ್ಟಗಳು ದೂರವಾಗೋದ್ರಲ್ಲಿ ಖಂಡಿತ ಶುಭವಾಗುತ್ತೆ. ಓವರಾಲ್ ತುಲಾರಾಶಿ ಅಂತ ನೋಡಿದಾಗ ನಕ್ಷತ್ರ ವಿಂಗಡಣೆ ಕೂಡ ಮಾಡಿ ಹೇಳಿದ್ದೇನೆ. ತುಲಾರಾಶಿಯವರು ಶುಕ್ರನ ಶಾಂತಿ ಅಗತ್ಯವಾಗಿ ಆಗಿಂದಾಗೆ ಶುಕ್ರನ ಮಂತ್ರ ಪ್ರತಿ ಇಡೀ ದಿನ ಈ ತಿಂಗಳು ಕೂಡ ಓಂ ಶುಂ ಶುಕ್ರಾಯ ನಮಃ. ಒಳ್ಳೊಳ್ಳೆಯ ಬಟ್ಟೆಗಳು ಹಾಕ್ಕೊಳ್ಳಿ. ಒಳ್ಳೊಳ್ಳೆಯ ಬಟ್ಟೆ ಮೀನ್ಸ್ ಆದಷ್ಟು ಗಲೀಜಾಗಿರ್ತಕ್ಕಂಥ ಬಟ್ಟೆಯನ್ನು ತ್ಯಾಜ್ಯವನ್ನು ಮಾಡಿ,
ಸಾಧ್ಯವಾದಷ್ಟು ಶುಭ್ರತೆಯನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಆಗಿಂದಾಗೆ ತುಪ್ಪದ ದೀಪವನ್ನು ಬೆಳಗಿಸಿ. ಅವಶ್ಯಕವಾಗಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ನಷ್ಟದ ಭಾಗ ತಪ್ಪುತ್ತೆ. ಆಗಿಂದಾಗೆ ಮುಖ್ಯ ಕಾರ್ಯಗಳಿಗೆ ಹೋಗ್ತಾ ಇದ್ರೆ ತುಲಾರಾಶಿ ತಿಂಗಳಾದಾಗ ಸ್ವಲ್ಪ ಇರುವೆ ಗೂಡಿಗೆ ಸಕ್ಕರೆ ಹಾಕಿ ಹೋಗಿ. ಅದು ದುರ್ಗಾ ದೇವಸ್ಥಾನಕ್ಕೆ ಸಾಧ್ಯವಾದರೆ ಭೇಟಿ ಮಾಡೋಗಿ. ಖಂಡಿತವಾಗಿ ಒಂದಷ್ಟು ಅವಘಡಗಳು ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಅನ್ಯತಃ ಸ್ತ್ರೀ ವ್ಯಾಮೋಹ, ಪರಪುರುಷ ವ್ಯಾಮೋಹಗಳನ್ನು ತ್ಯಾಜ್ಯವನ್ನು ಮಾಡಿ, ನಿಗೂಢ ಕಾರ್ಯಗಳನ್ನು ತಪ್ಪಿಸಿ, ಇಲ್ಲೀಗಲ್ ಆ್ಯಕ್ಟಿವಿಟೀಸನ್ನು ತಪ್ಪಿಸಿ, ಅಡಿಕ್ಷನ್ ಪ್ರಿಯರಾಗಿರ್ತಕ್ಕಂಥವ್ರಿಗೆ ಜಾಸ್ತಿ ಅಡಿಕ್ಷನ್ ಆಗ್ತಕ್ಕಂಥದ್ದು ಇರುತ್ತೆ, ಅದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಕಾಮಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಒಂದು ತಕ್ಕ ಮಟ್ಟಿಗೆ ಲಾಭವನ್ನು ತರ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ. ಸೊ ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅವಶ್ಯಕ. ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.